ನಮಗೆ ಹಸುವಿನ ಬಗ್ಗೆ ಯಾವುದೂ ಆಲೋಚನೆಯೇ ಇರಲಿಲ್ಲ ಹಿಂದುತ್ವ ಅಂದ್ರೆ. ಆ ಟೈಮಲ್ಲಿ ನಾವು ಹೋರಾಟಕ್ಕೆ ಬೆಳಕಿಗೆ ಬಂದವರು. ಯಾರ ಜೋಬ್ ತುಂಬಿಸ್ಲಿಕ್ಕೆ ಹಿಂದುತ್ವ, ಯಾರು ನೆಮ್ಮದಿಯಿಂದ ಇರ್ಲಿಕ್ಕೆ ಹಿಂದುತ್ವ, ನಮ್ಮನ್ನ ಕುರಿಗಳನ್ನು ಮಾಡಿ ಯಾರ್ಯಾರು ಬೆಳೀತಾ ಇದ್ದಾರೆ. ಮಹೇಶ್ ಅಣ್ಣ ಹೋರಾಟದಲ್ಲಿ ವಾಯ್ಸ್ ತೆಗಿತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಆದ್ರೆ ಅವರಿಗಿರುವಂತ ಒಂದು ಎನರ್ಜಿ, ಅವರಿಗೆ ತಾಕತ್, ಅವ್ರು ಯಾರು ಅಂತ ಅವರಿಗೆ ಮಾತ್ರ ಗೊತ್ತು. ಇಲ್ಲಿ ಯಾರಿಗೆ ಗೊತ್ತಿಲ್ಲ ಅದು. ಈ ಚಿಲ್ಡ್ರೆ ಯಾರು ಫೇಕ್ ಅಕೌಂಟಿನ ಬೊಗಳೆ ಬಿಡ್ತಾ ಇದ್ದಾರಲ್ಲ, ಅವ್ರಿಗೆ ಗೊತ್ತಿಲ್ಲ. ಪ್ರಸನ್ನಕ್ಕ ಹಳೆ ಪರಿಚಯ, ನಮ್ಮ ತಾಯಿ ಸಮ ಅವರು. ನಾವು ಹಿಂದುತ್ವದ ಹೋರಾಟದಲ್ಲೆಲ್ಲ ನಮ್ಗೆ ಊಟ ತಿಂಡಿ ಕೊಟ್ಟವರು. ನಾವು ದುಡ್ಡು ಕೊಟ್ಟವರನ್ನ ನೆನಪಿಡ್ತೇವೆ ಇಲ್ಲವೋ, ಊಟ ಕೊಟ್ಟವರನ್ನ ನೆನಪಿಡ್ತೀನಿ ನಾನು. ಮೂಲ ಕ್ಷೇತ್ರ ಇದು. ಇಲ್ಲಿದು ಹರಕೆ ಅಲ್ಲಿ ತೀರಿಸ್ಲಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಹೇಳಿದ ಹರಕೆಯನ್ನ ನಮ್ಮ ಕದ್ರಿ ಮಂಜುನಾಥನ ಹತ್ತಿರ ತೀರಿಸಬಹುದು. ಇದು ಆದಿ ನಮ್ಮದು. ಮೋದಿಯನ್ನ ಅಪ್ಪಿಕೊಂಡವರು ನಾವು. 1 ರೂಪಾಯಿ ಮತ್ಲಬಿ ಇಲ್ಲದೆ ಮನೆ ಮನೆಗೆ ಪ್ರಚಾರ ಮಾಡಿದವರು ನಾವು. ಈ ಬಿಜೆಪಿ ನಮ್ಮ ಹಿಂದುತ್ವದ ಎಲ್ಲಾ ಪಕ್ಷಗಳು ಬರಬೇಕು, ನಮ್ಮವರು ಬಂದ್ರೆ ನಮ್ಗೆ ಒಂದು ಬ್ಯಾಕ್ ಗ್ರೌಂಡ್ ಗಟ್ಟಿ ಆಗ್ತದೆ, ಹಿಂದೂಗಳೊಂದು ತಲೆ ಎತ್ತಿ ತಿರುಗ್ಬೋದು, ಇಷ್ಟೆಲ್ಲ ಆಲೋಚನೆ ಮಾಡಿ ದುಡಿದವ್ರು ನಾವು. ಏನೋ ಒಂದು ಕೇಸರಿ ಶಾಲ್ ಹಾಕಿಕೊಂಡು ನಾಮ ಹಾಕಿ 2 ನೂಲು ಹಾಕಿದ್ರೆ ಒಂದು ಬಜರಂಗಿ ಅಂತ ಎಲ್ಲ ಬಚ್ಚಗಳು. ನಿಯತ್ತಿನಿಂದ ಹೋರಾಟ ಮಾಡಿದಂಥ ಸಾವಿರಾರು ಕಾರ್ಯಕರ್ತರು ಇವತ್ತಿದ್ದಾರೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಕೆಲವರು ಮೊನ್ನೆ ನಾಮ ಹಾಕಿ ಬಂದವರು, ಮೊನ್ನೆ ಕೇಸರಿ ಹಾಕಿ ಬಂದವರು, ಅವರೇನು ನಾಳೆ ಜನತೆ ಎದುರುಗಡೆ ನಾನು ಆ ಸಂಘಟನೆಯವನು ಅಂತ ಬಿಲ್ಡಪ್ ತೆಗಿ ಇದ್ದಾರೆ. ನಾನು ಬೈಯೋದಲ್ಲ, ಸರಿಯಾಗಬೇಕು. ನೀವು ಸತ್ಯದಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಏನ್ ಬೇಕು ಅದೇ ಸಿಗ್ತದೆ. ಅಂತ ತಪೋಭೂಮಿ ಇದು. ಅಂತ ಭೂಮಿಯಲ್ಲಿ ನಾವು ಹುಟ್ಟಿ ಇಲ್ಲಿ ಮಹಿಳೆಯನ್ನ ಎಲ್ಲಾ ಪ್ರಕೃತಿಗೂ, ಎಲ್ಲಾ ದೇವಾನುದೇವತೆಗಳಿಗೂ ಎಲ್ಲದಕ್ಕೂ ಹೋಲಿಸಿ ಅದೇ ಮಹಿಳೆಯನ್ನ ಫುಟ್ಪಾತಲ್ಲಿ ಇವತ್ತು ನಾವು ತೇಜೋವಧೆ ಮಾಡ್ತಾ ಇದ್ದೇವಲ್ಲ. ಧರ್ಮವಾ ಬರ್ತದೆ, ಓಪನ್ ಆಗೇ ಆಗ್ತದೆ. ಫುಟ್ಪಾತಲ್ಲಿ ನಿಂತೇ ನಿಲ್ತಾರೆ ಈ ಕಾಮಂದರ ಟೀಮ್. ಕಾನೂನು ಬಿಟ್ರೆ ಸಹ ಪ್ರಕೃತಿ ಬಿಡುದಿಲ್ಲ. ಆ ಟೈಮಲ್ಲಿ ನಾವು ಸನಾತನ ಧರ್ಮಕ್ಕೋಸ್ಕರ ಹೋರಾಟಕ್ಕೆ ಇಳಿಯದಿದ್ದರೆ ಇವತ್ತು ಹಿಂದೂಗಳುಂಟಲ್ಲ, ನಾಮ ಹಾಕಿ ಈಗ ವೇಷಧಾರಿಗಳಿದ್ದಾರಲ್ಲ, ಕೆಲವು ಸ್ಟೈಲ್ ಎಲ್ಲ ಮಾಡ್ತಾ ಇದ್ದಾರೆ, ಕೆಲವು ಈ ಬಚ್ಚೆಗಳು. ಇವರ ನಾಮ ಬಿಡಿ, ಮನೆಯಲ್ಲಿ ಕುಂಕುಮ ಇರ್ತಿರ್ಲಿಲ್ಲ. ಆ ಟೈಮ್ ಇದ್ದು ದಬ್ಬಾಳಿಕೆ ಎಲ್ಲ ಆಗಿತ್ತು. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾವಿವತ್ತು ಕದ್ರಿ ಕ್ಷೇತ್ರದ ಕಾಳಭೈರವ ಮಠದ ಹತ್ರ ಇದ್ದೀವಿ. ಇವತ್ತು ನಮ್ಮ ಜೊತೆ ರವಿ ಅವರಿದ್ದಾರೆ. ರವಿ ಅವರು ಯಾರು, ಅವರ ಬಗ್ಗೆ ಕೂಡ ಪರಿಚಯ ಮಾಡಿಕೊಳ್ಳೋಣ. ಆಮೇಲೆ ಸೌಜನ್ಯ ಹೋರಾಟದಲ್ಲಿ ಕದ್ರಿ ಕ್ಷೇತ್ರದಲ್ಲಿ ಯಾವ ಥರ ಎಲ್ಲ ಪ್ರತಿಭಟನೆ ಆಯಿತು, ಈಗಿನ ಇತ್ತೀಚಿನ ಬೆಳವಣಿಗೆ, ಅದರ ಬಗ್ಗೆ ಕೂಡ ಮಾತಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರವಿ ಅವರೇ. ನಮಸ್ತೆ ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ವೀಕ್ಷಕರಿಗೆ. ನಮ್ಮ ಬಗ್ಗೆ ಹೇಳುವುದಕ್ಕಿಂತ ಮೊದಲು ನಾವು ಸೌಜನ್ಯನ ಬಗ್ಗೆ ಹೇಳುವ. ಇಲ್ಲಿ ಸೌಜನ್ಯ ಅನ್ನುವುದು ಒಂದು ಹೆಣ್ಣು, ಒಂದು ಪ್ರಕೃತಿ. ಅದು ಆ ಪ್ರಕೃತಿಯನ್ನ ಅಷ್ಟೆಲ್ಲ ಒಂದು ಕ್ರೂರವಾಗಿ ಅತ್ಯಾಚಾರ, ಕೊಲೆಗೈದು ಈ ಪ್ಲೇಸಲ್ಲಿ ಎಲ್ಲ ನಾವು ಬಾಯ್ಬಿಟ್ಟು ಹೇಳಲಿಕ್ಕೆ ಆಗಲ್ಲ. ಇದೊಂದು ಮಹತ್ತರವಾದ ತಪೋಭೂಮಿ ಇದು. ನಮ್ಮ ಕಾಲಭೈರವ ಅಂತ ಹೇಳಿದರೆ ಈ ಭೈರವನ ಒಂದು ದೀಪ ಆರತಿ ಎಲ್ಲ ಹೋದ ಮೇಲೆ ಮಂಜುನಾಥನ ತೇರು ಮುಂದೆ ಬರ್ತದೆ. ಅಂಥ ಒಂದು ಪವರ್ಫುಲ್ ತಪೋಭೂಮಿ ಇದು. ಗೋರಕ್ಷನಾಥರು ತಪಸ್ ಮಾಡಿದಂಥ ಭೂಮಿ ಇದು, ನಮ್ಮ ಕದಳಿ ಕಾಲಭೈರವ ಪ್ಲೇಸ್. ಅದಕ್ಕೆ ನಾವೊಂದು ಮಹಿಳೆಯನ್ನು ದೇಶಕ್ಕೆ ಹೋಲಿಸ್ತೇವೆ, ಭೂಮಿಗೆ ಹೋಲಿಸ್ತೇವೆ, ನೀರಿಗೆ, ಪ್ರಕೃತಿ, ಪ್ರತಿಯೊಂದಕ್ಕೂ ಮಹಿಳೆಯನ್ನು ನಾವು ತಾಯಿ ಅಂತ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ. ಇತ್ತೀಚಿನ ದಿನಗಳಲ್ಲಿ ಒಂದು ಹೆಣ್ಣಿಗೆಲ್ಲ ಒಂದು ಅವಮಾನ, ಅಪಮಾನ, ಒಂದು ತೇಜೋವಧೆ, ಒಂದು ಹೋರಾಟದಲ್ಲಿ ನಿಯತ್ತಿನ ಹೋರಾಟ, ಒಂದು ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡುವ ಪ್ರತಿಯೊಂದು ಮಹಿಳೆಗೂ ಭಯಂಕರ ತೇಜೋವಧೆ. ಅದು ಬಾಯಲ್ಲಿ ಹೇಳಲಿಕ್ಕಾಗಲ್ಲ. ಅಂತಂಥ ವರ್ಡ್ ಯೂಸ್ ಮಾಡಿ ಕಮೆಂಟ್ ಹಾಕೋರಿದ್ದಾರೆ ಯಾವುದೋ ಒಂದು ಫೇಕ್ ಅಕೌಂಟಲ್ಲಿ. ಅದರ ಬಗ್ಗೆ ತುಂಬ ಬೇಸರ ಇದೆ ನಮಗೆ. ಅದರ ಬಗ್ಗೆ ಮಾತಾಡಲಿಕ್ಕೆ ಅಂತ ನಾವೊಂದು ಸ್ಟಾರ್ಟ್ ಮಾಡಿದ್ದು. ಮತ್ತು ರವಿ, ನಾನೊಬ್ಬ ಸನಾತನ ಧರ್ಮದ ಪ್ರತಿಪಾದಕನೂ ಹೌದು, ಹೋರಾಟಗಾರನೂ ಹೌದು. ಒಂದು ಟೈಮ್ ಸಾಧಾರಣ ಒಂದು 2000 ಇಸವಿ, ಒಂದು 1999ರಿಂದ 2000 ಆಸುಪಾಸಿನಲ್ಲಿ ನಾವು ಒಂದು ಸಂಘಟನೆಗೆ ಜಾಯಿನ್ ಆದೆವು. ನಮ್ಮ ಸನಾತನ ಧರ್ಮದ ಬಜರಂಗ ದಳ ಅಂತ ಸಂಘಟನೆಗೊಂದು ಜಾಯಿನ್ ಆದೆವು. ಹಿಂದುತ್ವ, ಸನಾತನ ಧರ್ಮದ ರಕ್ಷಣೆಗೋಸ್ಕರ ಅಂತ ಕೆಲವೆಲ್ಲ ನಮಗೆ ಬೇಕಾದಂಥ ಮಾಜಿ ಒಳ್ಳೆ ಮುಖಂಡರೇ. ಆ ಟೈಮಲ್ಲಿ ಒಳ್ಳೊಳ್ಳೆ ಲೀಡರ್ ಇದ್ದರು. ಹಿಂದುತ್ವ ಅಂದರೆ ಅದೊಂದು ನಿಸ್ವಾರ್ಥ ಸೇವೆ ಅಂತ ಇತ್ತು. ನಮಗೆ ಹಸುವಿನ ಬಗ್ಗೆ ಯಾವುದೂ ಆಲೋಚನೆಯೇ ಇರಲಿಲ್ಲ ಹಿಂದುತ್ವ ಅಂದರೆ. ಆ ಟೈಮಲ್ಲಿ ನಾವು ಹೋರಾಟಕ್ಕೆ ಬೆಳಕಿಗೆ ಬಂದವರು. ಹಾಗೆ ಬರ್ತಾ ಒಂದು 2006ನೇ ಇಸವಿಯಲ್ಲಿ ಒಂದು ದೊಡ್ಡ ಕಮ್ಯುನಲ್ ಗಲಭೆ ಆಯಿತು ಮಂಗಳೂರಲ್ಲಿ. ಸಾಧಾರಣ 1 ತಿಂಗಳು ಮಂಗಳೂರು ಬಂದಾಗಿತ್ತು. ಅಂಥ ಒಂದು ಕಮ್ಯುನಲ್ ಗಲಭೆ. ಆ ಟೈಮಲ್ಲಿ ನಮ್ಮ ಮೇಲೆ ತುಂಬ ಕೇಸ್ ಎಲ್ಲ ದಾಖಲಾಗಿತ್ತು. ಅದರಿಂದ ನಾವು ಜೈಲಲ್ಲಿ ಹೋಗಿ ಶಿಕ್ಷೆಯನ್ನು ಅನುಭವಿಸಿ ಬಂದೆವು. ಮತ್ತು ಕೇಸ್ ಎಲ್ಲ ಕ್ಲೋಸ್ ಆಗಿದೆ ಟೋಟಲಿ. ಅದರ ನಂತರ ತುಂಬ ಕೇಸ್, ಸಾಧಾರಣ ಒಂದು 22-23 ಕೇಸ್ವರೆಗೆ ಕಮ್ಯುನಲ್ಲೇ A to Z ನಮ್ಮ ಸನಾತನ ಹಿಂದೂ ಧರ್ಮಕ್ಕೋಸ್ಕರವೇ ಹೋರಾಟ ಮಾಡಿದಂಥ ಕೇಸ್ ಅಲ್ಲದೆ ನನ್ನ ಸ್ವಾರ್ಥಕ್ಕೆ
ಯಾವುದೋ ಒಂದು ನನ್ನ ಓನ್ ಸ್ವಾರ್ಥಕ್ಕೆ ಯಾವುದನ್ನು ನಾವು ಹೋರಾಟಕ್ಕೆ ಇಷ್ಟರವರೆಗೂ ಇವತ್ತಿನವರೆಗೂ ಮಾಡಲಿಲ್ಲ ನಾನು. ರವಿ ಅಂತ ಒಂದು ಹೆಸರಿತ್ತು, ಅಲ್ಲಿಂದ ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟೇ, ಅದು ಕಿವಿಯಲ್ಲಿ ಒಂದು ಟಿಕ್ಕಿ ಇತ್ತು, ಹಾಗೆ ಅದೊಂದು ಟಿಕ್ಕಿ ರವಿ ಅಂತ ಡಿಪಾರ್ಟ್ಮೆಂಟೇ ನಾಮಕರಣ ಮಾಡಿತ್ತು. ಅದೊಂದು ನಾನು ವಾಂಟೆಡ್ ಪ್ಲೇಸಲ್ಲಿರುವಾಗ ನನ್ನದು ಐಡೆಂಟಿಫೈ ಇಲ್ಲ ಒಂದು ಟೈಮಲ್ಲಿ, ಡಿಪಾರ್ಟ್ಮೆಂಟಿಗೆ ನಾನು ಪರಿಚಯ ಇಲ್ಲ, ನನ್ನದು ಮುಖ ಪರಿಚಯ ಇಲ್ಲ. ಅವಾಗ ನಾರಾಯಣ್ ಬೈಂದೂರ್ ಅಂತ ಒಬ್ಬರು DCIB ಟೀಮಲ್ಲಿದ್ದರು, ಸೂಪರ್ ಒಳ್ಳೆ ಅಧಿಕಾರಿ ಅವರು. ಆ ಟೈಮಲ್ಲಿ JN ಶೆಟ್ರು ಅಂತ ಇದ್ದರು. ಆ ಟೈಮಲ್ಲಿ ನನ್ನನ್ನು ಒಂದು ಮರದ ಹತ್ತಿರ ಒಂದು ಕಡೆ ಅರೆಸ್ಟ್ ಮಾಡುವಾಗ ನನ್ನನ್ನು ಫಸ್ಟ್ ನೀನು ರವಿ ಹೌದು ಅಂತ ಹೇಳಿದ ತಕ್ಷಣ ಫಸ್ಟು ನಿನ್ನ ಟಿಕ್ಕಿ ಎಲ್ಲಿದೆ ಅಂತ ಕೇಳಿದರು. ಅವತ್ತಿನಿಂದ ಅದು ಟಿಕ್ಕಿ ರವಿ ಅಂತ ಆಗಿ ಈಗ ಅದೇ ಹೆಸರು ರನ್ನಿಂಗಲ್ಲಿ. ಇದು ನಾವೇ ನಾಮಕರಣ ಮಾಡಿದ್ದಲ್ಲ, ಇದೊಂದು ಪೊಲೀಸ್ನವರು ಒಂದು ಇನ್ಸ್ಪೆಕ್ಟ್ರು ಅನ್ಎಕ್ಸ್ಪೆಕ್ಟೆಡ್ ಕೇಳಿದ್ದದು, ಅದು ಹಾಗೆ ಕಂಟಿನ್ಯೂ ಆಗ್ತಾ ಬಂತದ್ದು. ಸೌಜನ್ಯ ಹೋರಾಟಕ್ಕೆ ನೀವು ಹೇಗೆ ಬಂದ್ರಿ, ಯಾವಾಗ ಎಂಟ್ರಿ ಆಗಿದ್ದು? ಸೌಜನ್ಯ ಹೋರಾಟ ಅಂದರೆ ಸ್ಟಾರ್ಟಿಂಗಲ್ಲೇ ನಾವು ಆ ಟೈಮಲ್ಲಿ ನಮ್ಮ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆಯ್ತಲ್ಲ, ಮಹೇಶ್ ಅಣ್ಣ ನಮಗೆ ಹಳೆ ಪರಿಚಯ, ಸಂಘಟನೆಯ ಮುಖಾಂತರ ನಮಗೆ ಪರಿಚಯ, ಹೀಗೆಲ್ಲ ಲಿಂಕ್ ಇತ್ತು. ನಮ್ಮ ಸತ್ಯಜಿತ್ ಸುರತ್ಕಲ್ ಇದ್ದಾರಲ್ಲ ಸತ್ಯಣ್ಣ, ಅದೇ ಒಂದು ಹಿಂದೂ ಜಾಗರಣ ವೇದಿಕೆಯಲ್ಲಿ ಒಳ್ಳೆ ಒಂದು ಹೆಸರುವಾಸಿಯಾದಂಥ ನಾಯಕರು ಇವರುಗಳೆಲ್ಲ, ಇವರನ್ನ ಟ್ಯಾಲಿ ಮಾಡಲಿಕ್ಕೆ ಅಂಥ ಮುಖಂಡರು ಈಗ ಇಲ್ಲ ಹಿಂದುತ್ವದಲ್ಲಿ. ಸತ್ಯಜಿತ್ ಸುರತ್ಕಲ್ ಆಗಲಿ, ಇಂಥ ಮಹೇಶ್ ಶೆಟ್ಟಿ ತಿಮರೋಡಿಯವರಾಗಲಿ, ಈ ಹೆಸರುಗಳನ್ನು ಟ್ಯಾಲಿ ಮಾಡುವಂಥ ಮುಖಂಡರು ಈಗ ಇಲ್ಲ. ಸ್ವಾರ್ಥಕ್ಕಾಗಿ ಈಗ ರಾಜಕೀಯ ಮಾಡುವ ಈಗ ಇಲ್ಲ. ಆ ನಿಸ್ವಾರ್ಥ ಸೇವೆಯ ಹೋರಾಟಗಾರರು, ಲೀಡರ್ಶಿಪ್ಪು ಮತ್ತು ಕಾರ್ಯಕರ್ತರನ್ನು ನೋಡಿಕೊಳ್ಳುವ, ಅವರ ಮೇಲೆ ಮೊಕದ್ದಮೆ ದಾಖಲಾಗುವಾಗ ಅವರ ಬಗ್ಗೆ ಒಂದು ಜಾಗ್ರತೆ ವಹಿಸೋದು, ಆ ಕಾರ್ಯಕರ್ತರ ಮನೆಗೆ ಒಂದು ಏನೋ ವ್ಯವಸ್ಥೆ, ಪ್ರತಿಯೊಂದರಲ್ಲಿ ಎತ್ತಿದ ಕೈ ಅಂದರೆ ಈ ಎರಡು ವ್ಯಕ್ತಿಗಳು, ಮಹೇಶ್ ಅಣ್ಣ ಮತ್ತು ಸತ್ಯಜಿತ್ ಸುರತ್ಕಲ್. ಸತ್ಯಣ್ಣನನ್ನು ಹೇಳಲಿಕ್ಕಿಲ್ಲ, ಅದು ತುಂಬ ಮಾಜಿ ಕೈ. ಅದು ಸ್ವತಂತ್ರ ಹೋರಾಟ ನಮ್ಮ ಹುಬ್ಳಿ ಈದ್ಗಾ ಮೈದಾನದಲ್ಲಿ ಧ್ವಜವನ್ನು ಹಾರಿಸಿದಂಥ ಅಂಥ ಮಹಾನ್ ವ್ಯಕ್ತಿ ಅವರು. ಅಂಥವರೊಟ್ಟಿಗೆ ನಾವು ಪಳಗಿ ಸಂಘಟನೆಯಲ್ಲಿ ಎಂಟ್ರಾಗಿ ಬಂದವರು. ಬಜರಂಗ ದಳದಿಂದ ನಾನೊಂದು 2008ನೇ ಇಸವಿಯಿಂದ ಜಾಗರಣ ವೇದಿಕೆಗೆ ಎಂಟ್ರಾದೆವು ನಾವು. ಮತ್ತು ಸತ್ಯಣ್ಣನ ಇದರಲ್ಲಿ ಹಾಗೆ ಬೆಳೀತಾ ನಮ್ಮ ಮೇಲೆ ಮೊಕದ್ದಮೆ ಆಯಿತು. ಈಗ ಒಂದು 7-8 ವರ್ಷ ಆಯಿತು. ಸಂಘಟನೆಯಿಂದ ದೂರ ಇಲ್ಲ. ಸಂಘಟನೆ ನಮ್ಮ ಆಸ್ತಿ, ಅದು ಹಿಂದುತ್ವ ಸನಾತನ ಅನ್ನುವುದು ನನ್ನ ಆದಿ, ಅದು ನನ್ನ ಸಂಪತ್ತದು. ಈಗಿನ ವ್ಯವಸ್ಥೆ ಎಲ್ಲ ನೋಡಿದರೆ ನಮ್ಗೆ ಅರ್ಥ ಆಗ್ತದೆ ಏನಿದು ಹಿಂದುತ್ವದ ಮತ್ಲಬ್ ಏನು, ಯಾರಿಗೋಸ್ಕರ ಹಿಂದುತ್ವ, ಯಾರ ಜೋಬ್ ತುಂಬಿಸ್ಲಿಕ್ಕೆ ಹಿಂದುತ್ವ, ಯಾರು ನೆಮ್ಮದಿಯಿಂದ ಇರಲಿಕ್ಕೆ ಹಿಂದುತ್ವ, ನಮ್ಮಂಥ ಬಡವರು ಎಲ್ಲ ಎಲ್ಲೆಲ್ಲೋ ನಮ್ಮನ್ನು ಕುರಿಗಳನ್ನು ಮಾಡಿ ಯಾರ್ಯಾರು ಬೆಳೀತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ಗೊತ್ತಾದ ಮೇಲೆ ನಮ್ಮಷ್ಟಕ್ಕೆ ನಾವು ನಮ್ಮ ವಿಷಯಕ್ಕೆ ಬಂದ ಮೇಲೆ ನಾವು ಹೋಗಲೇಬೇಕು. ಅದೇನು ಬಿಡುವ ವಿಷಯ. ನಮ್ಮ ಸನಾತನ ಧರ್ಮದ ಮೇಲೆ ದಬ್ಬಾಳಿಕೆ ಆಗುವಾಗ ಅದು ನಮ್ಮ ಜನ್ಮಸಿದ್ಧ ಹಕ್ಕು, ಅದಕ್ಕೆ ಸಂಘಟನೆ ಬೇಕಾದ ಯಾರಿಲ್ಲ. ನಮ್ಮನ್ನು ಉಳಿಸಲಿಕ್ಕೆ ನಾವೇ ಹೋರಾಟ ಮಾಡಬೇಕು. ಅದಕ್ಕೆ ಇವತ್ತು ನಾವು ರೆಡಿ ಇದ್ದೇವೆ. ಆದರೆ ಸ್ವಲ್ಪ ನಾವು ಅದರಿಂದ ಮತ್ತು ಇನ್ನೊಂದು, ಇದು ನಮ್ಮ ಸೌಜನ್ಯ ಹೋರಾಟ. ಸೌಜನ್ಯ ಯಾರು? ಸನಾತನ ಧರ್ಮದ ಒಂದು ಮಗು ಅವಳು. ಆ ವಿಷಯದಲ್ಲಿ ಇದೇ ಸನಾತನ ಧರ್ಮದ ಸಂಘಟನೆಯ ಮುಖಂಡರುಗಳು, ಲೀಡರ್ಗಳು ಯಾರೂ ಒಂದು ಮಾತಾಡೋದಿಲ್ಲ ಅಂತ ಹೇಳಿದರೆ ನಮಗೆ ಅರ್ಥ ಆಗ್ತಾ ಇದೆ ಇದರ ಒಳಗಡೆ ಏನಿದೆ ಅಂತ. ಹಾಗೆ ಸ್ವಲ್ಪ ನಮ್ಮಷ್ಟಕ್ಕೆ ನಾವು ಮಹೇಶ್ ಅಣ್ಣ ಒಂದು ಹೋರಾಟ ಮಾಡ್ತಾ ಇದ್ರು, ಏನೋ ಒಂದು ಆಗ್ತದೆ ಇದು ಅಂತ ಒಂದು ವ್ಯಕ್ತಿ ಹೋರಾಟಕ್ಕೆ ಇಳಿದ ಮೇಲೆ ನ್ಯಾಯ ಸಿಗ್ಬೋದು ಏನು ಅಂತ ಸ್ವಲ್ಪ ನಮ್ಮಷ್ಟಕ್ಕೆ ನಾವು ಇದ್ದೆವು. ಲಾಸ್ಟ್ ಟೈಮು 2023ಯಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಆಯಿತು. ಮತ್ತು ಈ ಕೇಸಿಗೆ ಅವನಿಗೂ ಸಂಬಂಧವೇ ಇಲ್ಲ ಎನ್ನುವ ಒಂದು ಜಡ್ಜ್ ನ್ಯಾಯಾಂಗ ತೀರ್ಮಾನ ಮಾಡಿದ ಮೇಲೆ ಇದು ಯಾರು, ಇವನಲ್ಲ, ಇದಕ್ಕೆ ಸಂಬಂಧ ಇಲ್ಲ. ಹಾಗಾದರೆ ಮಾಡಿದ್ಯಾರು? ಈಗ ಸೌಜನ್ಯ ತೀರಿದ್ದೌದಾ? ಸತ್ತದ್ದೌದು. ಬರೀ ಮೈಯಲ್ಲಿ ಮಲಗಿಸಿದ್ದೌದು ಡೆಡ್ ಬಾಡಿಯನ್ನು. ಅದು ನನಗೆ ಬೇಸರ ಆಗ್ತದೆ ಹೇಳಲಿಕ್ಕೆ. ಎಂತ ಎಲ್ಲ ಮಾಡಿದ್ದಾರೆ ಅದು ಇಡೀ ಪ್ರಪಂಚವೇ ನೋಡ್ತಾ ಇದೆ. ಇದನ್ನೆಲ್ಲ ನೋಡುವಾಗ ಸಂತೋಷ್ ರಾಜ್ ನಿರಪರಾಧಿ ಅಂತ ಹೇಳಿದರು. ನಿರಪರಾಧಿ ಓಕೆ, ಇದಕ್ಕೆ ಕೆಲವು ನ್ಯಾಯಾಂಗದಲ್ಲಿ ಕೆಲವು ಕೇಸಲ್ಲಿ ಮಾಡಿದವರು ನಿರಪರಾಧಿ ಅಂತ ಆಗ್ತಾರೆ, ಕಾರಣ ಎವಿಡೆನ್ಸ್ ಇರೋದಿಲ್ಲ, ಕೆಲವು ಕರೆಕ್ಟಾಗಿ ಎವಿಡೆನ್ಸ್ ಇರೋದಿಲ್ಲ, ಓಕೆ. ಇದು ಹಾಗೆ ಜಡ್ಜ್ಮೆಂಟ್ ಅಲ್ಲ, ಇದು ಜಡ್ಜ್ಮೆಂಟ್ ಡಿಫ್ರೆಂಟ್ ಜಡ್ಜ್ಮೆಂಟ್. ಇದು ಫಿಕ್ಸ್ ಆಗಿದೆ, ಇದಕ್ಕೂ ಇವರಿಗೂ ಸಂಬಂಧ ಇಲ್ಲ. ಇದನ್ನೊಂದು ಈಗ ನೆನಪು ಮಾಡಬೇಕಾಗ್ತದೆ. ಈ ಜಡ್ಜ್ಮೆಂಟ್ ಓದಿದ ತಕ್ಷಣ ನನಗೆ ನೆನಪಾದದ್ದು ಗಿರೀಶ್ ಮಟ್ಟನ್ ಅವರೊಂದು ಬೆಂಗಳೂರಲ್ಲಿ ವಿಧಾನಸೌಧದ ಎದುರುಗಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಫಸ್ಟ್ ಇನ್ನೂ ಎಂಟರ್ ಆಗಲಿಲ್ಲ ಅವರು ಕೇಸಿಗೆ, ಆವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ? ಈ ವ್ಯಕ್ತಿ ರೇಪ್ ಮಾಡಿದ ವ್ಯಕ್ತಿ ಅಲ್ಲ, ರೇಪ್ ಮಾಡೋದನ್ನು ನೋಡಿದ ವ್ಯಕ್ತಿ ಇವನನ್ನು ಫಿಕ್ಸ್ ಮಾಡಿಸಿದ್ರು, ಸಂತೋಷ್ ರಾವ್ ಮಾಡಿದ್ದ ವ್ಯಕ್ತಿ ಅಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು.
ಹಾಗೆ ಇಮಿಡಿಯೇಟ್ಲಿ ನಮಗೆ ಸಹ ಸ್ವಲ್ಪ ಏನಿದು ವಿಷಯ, ಇವರೊಂದು ಒಂದು ಪೊಲೀಸ್ ಆಫೀಸರ್ ಅದು ವಿಧಾನಸೌಧದ ಎದುರುಗಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹೇಳಿದರೆ ಆಲೋಚನೆ ಮಾಡಬೇಕಲ್ಲ. ಹಾಗೆ ಮಾತಾಡಿ ಮಾತಾಡಿ ಅದೇ ಟೈಮಲ್ಲಿ ನನಗೆ ಒಂದು ಮಹೇಶ್ ಅಣ್ಣಂದು ಆ್ಯನಿವರ್ಸರಿ, ಮದುವೆದು ಆ್ಯನಿವರ್ಸರಿ, ಮದುವೆ ವರ್ಷ. ಮಹೇಶ್ ಅಣ್ಣಂದು ಒಬ್ಬರು ಪರಿಚಯದರು ನನಗೆ ಫೋನ್ ಮಾಡಿದರು, ಹೀಗೀಗೆ ಮಹೇಶ್ ಅಣ್ಣನಿಗೆ ನಾನು ವಿಶ್ ಮಾಡಿದೆ ರವಿಯಣ್ಣ, ನೀವೊಂದು ಮಾತಾಡಿ, ನಿಮ್ಮ ವಿಷಯ ಸಹ ಬಂತು ಅಂತ ಹೇಳಿದರು. ಹಾಗೆ ಸಂಜೆ ನಾನು 4:30ವರೆಗೆ ಹೇಳಿದ್ದು. ಆಗಲೇ ಮಹೇಶ್ ಅಣ್ಣನಿಗೆ ಫೋನ್ ಮಾಡಿ ವಿಶ್ ಮಾಡಿದೆ. ಮಹೇಶ್ ಅಣ್ಣ ಬರ್ತಾ ಇದ್ದೇನೆ ಅಂತ ಹೇಳಿದೆ, ಬರಂದಿಲ್ಲ ನಾನು. ಹಾಂ ಬಲೆ ಹಾಗೆ ಬರ್ತಾ ಇದ್ದೇವೆ ಹೇಳಿರುವಾಗ ಬನ್ನಿ ಹೇಳಿದರು. ಸೀದಾ ನಾವೆಲ್ಲ ಸ್ವಲ್ಪ ಶಾಲೆಲ್ಲ ಇಟ್ಕೊಂಡು ಅವರಿಗೊಂದು ಮಹಾನ್ ಶಕ್ತಿ ಅವರು. ಮಹೇಶ್ ಅಣ್ಣ ಹೋರಾಟದಲ್ಲಿ ವಾಯ್ಸ್ ತೆಗಿತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಆದರೆ ಅವರಿಗಿರುವಂಥ ಒಂದು ಎನರ್ಜಿ, ಅವರಿಗೆ ತಾಕತ್, ವೀಲ್ ಪವರ್, ಅವರು ಯಾರು ಅಂತ ಅವರಿಗೆ ಮಾತ್ರ ಗೊತ್ತು. ಇಲ್ಲಿ ಯಾರಿಗೆ ಗೊತ್ತಿಲ್ಲ ಅದು. ಈ ಚಿಲ್ಲರೆ ಯಾರು ಫೇಕ್ ಅಕೌಂಟಿನ ಬೊಗಳೆ ಬಿಡ್ತಾ ಇದ್ದಾರಲ್ಲ, ಅವರಿಗೆ ಗೊತ್ತಿಲ್ಲ ಈ ಹೋರಾಟಗಾರರು ಯಾರು ಏನು ಗೊತ್ತಿಲ್ಲ ಇವರಿಗೆ. ಇವರು ಏನೇನೋ ಒಂದೊಂದು ಸೃಷ್ಟಿ ಮಾಡ್ತಾ ಫೇಕ್ ಅಕೌಂಟಲ್ಲಿ ಕಳ್ಳರಾಗಿ ಆಟ ಆಡ್ತಾ ಇದ್ದಾರೆ. ಪ್ರಕೃತಿ ಬಿಡುವುದಿಲ್ಲ, ಸತ್ಯ ಯಾವತ್ತಲೂ ಬೆಂಕಿ ಇಟ್ಟೇ ಇರ್ತದೆ ಅದು. ಅದಕ್ಕೋಸ್ಕರ ಹಾಗೆ ನೋಡುವಾಗ ಮಹೇಶ್ ಅಣ್ಣನ ಹತ್ರ ಒಂದು 6:30ವರೆಗೆ ಸಂಜೆ ಹೋಗಿದ್ದೇನೆ ನಾನು. ಹೋಗಿ ಅವರಿಗೆಲ್ಲ ಒಂದು ಸನ್ಮಾನ ಎಲ್ಲ ಮಾಡಿದೆ, ಮದುವೆ ವರ್ಷ ಅಲ್ಲ. ಹಾಗೆ ಅಮ್ಮನಿಗೊಂದು ವಿಶ್ ಮಾಡಿ ಎಲ್ಲ ಕೂತ್ಕೊಂಡು ಒಂದು ಚಾಯ್ ಕೊಟ್ಟರು, ಕುಡಿದು ಮಾತಾಡುವಾಗ ಅವರು ಹೀಗೆ ಚರ್ಚೆ ಸ್ಟಾರ್ಟ್ ಆಯಿತು. ಎಂತ ಹೀಗೀಗೆ ಆಯಿತು ಆಯಿತು. ಹಾಗಾದರೆ ಮಂಗಳೂರು ನನಗೆ ಅವಾಗಲೇ ಒಂದು ಏನೋ ಒಂದು ಸೌಜನ್ಯನ ಒಂದು ನನಗೆ ಒಂದು ಇದು ಆದಾಗೆ ಆಯಿತು. ಹಾಗೆ ಮಾತಾಡಿಕೊಂಡೆಲ್ಲ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನನಗೆ ಅವತ್ತೇ ನಿದ್ದೆ ಬರಲಿಲ್ಲ. ಅವತ್ತಿನಿಂದವೇ ಸ್ಟಾರ್ಟ್ ಆಯಿತು ಈ ಸೌಜನ್ಯಂದೊಂದು ಭಯಂಕರ, ಅದು ಹೇಳಲಿಕ್ಕಾಗಲ್ಲ. ಮತ್ತೆ ರಾತ್ರಿ ಎಲ್ಲ ನಿದ್ದೆ ಬರೋದು ಅದೇ ನನಗೆ ಅದು ಹೇಳಲಿಕ್ಕೇ ಆಗುದಿಲ್ಲ. ಆ ಟೈಪ್ ಬಂದು ಮಲಗಿದೆ, ಅಣ್ಣ ಹೇಳು ಅಂತ ಎಬ್ಬಿಸೋದು. ಏನು ವಿಷಯ, ಸುಮ್ಮನೆ ಕೂತ್ಕೊಂಡು ಮಾತನಾಡುವಾಗ ಒಂದು ಹೋರಾಟ ಆಗಬೇಕು. ಹಾಗೆ ಮಾತಾಡ್ತಾ ಮರುದಿವಸ ಆಯಿತು. ಮರುದಿವಸ ಆದ ಮೇಲೆ ಕೂತ್ಕೊಂಡು ಆಲೋಚನೆ ಮಾಡಿದೆ, ನಾನು ಇಲ್ಲಿ ಹೋಗಿ ಬಂದೆ, ಹೀಗೆಲ್ಲ ಆಯಿತು, ಏನು ಮಾಡೋದು. ಹಾಗೆ ತುಂಬ ಜನ ಇದ್ದಾರೆ ನಮಗೆ ಬೇಕಾದವರು, ಹಿಂದುತ್ವದ ಮುಖಂಡರು ತುಂಬ ಜನ ಇದ್ದಾರೆ. ಮಸ್ತ್ ಜನದ ಹತ್ತಿರ ಮಾತಾಡಿದೆ, ಮಸ್ತ್ ಜನ ಹೀಗೆ ಒಂದು ಹೋರಾಟ ಮಾಡುವ ನಾವು, ನೀವು ಬನ್ನಿ ಅಂತ. ಕೆಲವರಿಗೆ ಕೆಲವು ಸ್ವಾರ್ಥ ಇರ್ತದೆ, ಎಲ್ಲ ಬಿಡಿಸಿ ಹೇಳಲಿಕ್ಕೆ ಆಗಲ್ಲ. ಹಾಗೆ ಆಗೋದಿಲ್ಲ ಅಂತ ಹೇಳಿದರು. ಲಾಸ್ಟಿಗೆ ನಾನೊಂದು ನಮ್ಮ ಪ್ರಸನ್ನ ರವಿ ಇದ್ದಾರಲ್ಲ, ಪ್ರಸನ್ನಕ್ಕ ಹಳೆ ಪರಿಚಯ, ನಮ್ಮ ತಾಯಿ ಸಮ ಅವರು. ನಾವು ಹಿಂದುತ್ವದ ಹೋರಾಟದಲ್ಲೆಲ್ಲ ನಮಗೆ ಸ್ವಲ್ಪ ಊಟ ತಿಂಡಿ ಕೊಟ್ಟವರು. ನಾವು ದುಡ್ಡು ಕೊಟ್ಟವರನ್ನೇ ನೆನಪಿಡ್ತೇವೆ ಇಲ್ಲವೋ, ಊಟ ಕೊಟ್ಟವರನ್ನು ನೆನಪಿಡ್ತೀನಿ ನಾನು. ಬಾಯಾರಿಕೆ ಆಗುವ ನೀರು ಕೊಟ್ಟವರು, ಹಸಿವಾಗುವಾಗ ಊಟ ಕೊಟ್ಟವರು, ಅವರು ದೇವರಿಗೆ ಸಮ ಅಂತೆ. ಹಾಗೆ ನಾವು ಅವರನ್ನು ಒಂದು ತಾಯಿ ರೂಪದಲ್ಲಿ ನೋಡಿ ತಾಯಿ ಹತ್ತಿರ ಹೋಗಿ ಮಾತಾಡಿದೆ, ಅಕ್ಕ ಹೀಗಿದೆ, ನಾವು ಏನಾದರೂ ಮಾಡುವ. 2 ದಿನ ಟೈಮ್ ತೆಗೆದ್ರು ಅವರು, ಎಂತ ಮಾಡೋದು ಅಂತ. ಏನಾದರೂ ಆಗಲಿ ಮಹಿಳೆ ಈ ಹೋರಾಟಕ್ಕೆ ಬೇಕಕ್ಕ, ನೀವು ಬನ್ನಿ, ನಿಮ್ಮೊಟ್ಟಿಗೆ ನಾನು ಇರ್ತೇನೆ. ಆಯಿತು, ಹೀಗೆ ಚರ್ಚೆ ಎಲ್ಲ ಆಯಿತು. ಇದೆಯಲ್ಲ, ಹಾಂ ಇದ್ದೇವೆ, ಹೀಗೆಲ್ಲ ಸ್ಟಾರ್ಟ್ ಆಯಿತು. ಏನೇ ಅದು ಮಿರಾಕಲ್, ನಾವು ಕೆಲಸ ಮಾಡಿದ್ದೇವೆ ಅಂತ ನಾನು ಅಂತ ಹೇಳ್ಬೋದು, ಅದು ಅಹಂಕಾರ. ಆ ಸೌಜನ್ಯ ಒಂದು ಶಕ್ತಿ ಇದೆಯಲ್ಲ, ನಾವು ಖಾಲಿ ಒಟ್ಟದದ್ದು ಅಷ್ಟೇ, ಒಂದು ಬೆರಳೆಣಿಕೆ, ಒಂದು 4-5 ಜನ ಒಟ್ಟದದ್ದು. ಸಭೆ ನೋಡಿದ್ರಲ್ಲ ಕದ್ರಿಯಲ್ಲಿ, ನೋಡಿದ್ರಲ್ಲ, ಅಷ್ಟು ಸಭೆ. ನಮ್ಮ ಈ ಸಭೆ ಬಿಟ್ಟರೆ ನೆಕ್ಸ್ಟ್ ದೊಡ್ಡ ಸಭೆ ಸೇರಿದ್ದು ಕುಂದಾಪುರದಲ್ಲಿ. ಅಷ್ಟು ದೊಡ್ಡ ಸಭೆ ಆಯಿತು. ಅದು ಎಲ್ಲಿ? ಮಂಜುನಾಥನ ಪಾದದ ಅಡಿಯಲ್ಲಿ ನಾವು ಹೋರಾಟ ಮಾಡಿದ್ದು. ಮೂಲ ಕ್ಷೇತ್ರ ಇದು. ಇಲ್ಲಿದು ಹರಕೆ ಅಲ್ಲಿ ತೀರಿಸ್ಲಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಹೇಳಿದ ಹರಕೆಯನ್ನ ನಮ್ಮ ಕದ್ರಿ ಮಂಜುನಾಥನ ಹತ್ತಿರ ತೀರಿಸ್ಬೋದು. ಇದು ಆದಿ ನಮ್ಮದು. ಆಗಲ್ಲ. ನೀವು ಯಾರ ಹತ್ತಿರ ಆದ್ರೂ ಕೇಳಿ, ಧರ್ಮಸ್ಥಳದಲ್ಲಿ ಹೇಳಿದ ಹರಕೆಯನ್ನ ಮಂಜುನಾಥನಿಗೆ, ಅಣ್ಣಪ್ಪನಿಗೆ, ಯಾರಿಗೆ ಯಾವ ಧರ್ಮದೈವ ಯಾವುದೇ ಶಕ್ತಿಗೆ ಹೇಳಿ ಅಲ್ಲಿ ಹರಕೆ, ಇಲ್ಲಿ ಬಂದು ತೀರಿಸ್ಬೋದು ನಾವು ಕದ್ರಿ ಮಂಜುನಾಥನ ಹತ್ತಿರ. ಇಲ್ಲಿ ಹೇಳಿದ ಹರಕೆ ಅಲ್ಲಿ ಆಗಲ್ಲ, ಯಾಕಂದ್ರೆ ಇದು ಆದಿ. ಅದರ ದೊಡ್ಡ ಸ್ಟೋರಿ ಇದೆ, ಸೊ ಅದನ್ನು ದಿನಗಟ್ಟಲೆ ಬೇಕು ಅದು ಸ್ಟೋರಿ ಮಾತಾಡ್ಲಿಕ್ಕೆ. ಹಾಗೆ ಎಲ್ಲಿ ಮಾಡೋದು ಅಂತ ಒಂದು ಆಲೋಚನೆ ಬರುವಾಗ ಹೀಗೆ ಒಬ್ಬರಿದ್ರು, ರವಿಯಣ್ಣ ಕದ್ರಿ ಗ್ರೌಂಡ್ ಸೂಪರ್ ಇದೆ ಅಂತ. ಹಾಗೆ ಒಬ್ಬರು ಹೇಳಿದ್ರು, ಅಲ್ಲಿಂದ ಇಮಿಡಿಯೇಟ್ಲಿ ಒಬ್ಬೊಬ್ಬರ ಹತ್ರ ಮಾತಾಡಿದ್ದೇವೆ. ಅದು ಮಿರಾಕಲ್ಲಲ್ಲಿ ಒಟ್ಟಾಯ್ತು. ಮತ್ತು ಇದೇ ಗುರುಗಳು, ನಮ್ಮ ಕಾಲಭೈರವ ಮಠದ ನಿರ್ಮಲ್ನಾಥಿ ಮಹಾರಾಜ್, ನಾಥ್ ಪಂಥದ ಮಹಾರಾಜ್, ಅವರ ಹತ್ತಿರ ಮಾತಾಡಿದೆವು. ಬಾಬಾ ಹೀಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನಾನು ಬರ್ತೇನೆ, ನನಗೆ ಮಾತಾಡ್ಲಿಕ್ಕೆ ಏನಿಲ್ಲ, ಆದೇಶ ಕೊಡ್ತೇನೆ, ದೀಪ ಹೊತ್ತಿಸ್ತೇನೆ, ನಾನು ದೀಪ ಬೆಳಗಿಸಿ ಬರ್ತೇನೆ, ಆದೇಶ ಹೇಳಿದೆವು ನಾವು. ಒಂದು ಗುರು ಪರಮಾತ್ಮ. ಇವರು 6 ತಿಂಗಳಿನಿಂದ ಕಾಸಿಯಿಂದ ಇಲ್ಲಿಗೆ 12 ವರ್ಷಕ್ಕೊಮ್ಮೆ ಇದಾಗ್ತದೆ, ಭಾರಪಂತ್ ಅಂತ ಆಗ್ತದೆ ನಮ್ಮ ಮಠದ್ದಿದು. 6 ತಿಂಗಳ ಮುಂಚೆ ಅಲ್ಲಿಂದ ಪಾದಯಾತ್ರೆ ಬಂದ ಮಹಾನ್ ರಾಜ ಅವರು, ಮಹಾನ್ ಪುರುಷ, ಅವರ ಕೈಯಿಂದ ಜ್ಯೋತಿ ಬೆಳಗ್ತದೆ ಹೇಳಿದರೆ ನಮಗೆ ಒಂದು ಇನ್ನೂ ವಿಶ್ವಾಸ ಹೆಚ್ಚಾಯಿತು. ಸೌಜನ್ಯನಿಗೆ ನ್ಯಾಯ ಸಿಗುವುದು,
100%. ಗುರು ಪರಂಪರೆಯ ಒಂದು ಮಹಾರಾಜ್ ಬಂದು ನಮಗೆ ದೀಪ ಬೆಳಗಿಸ್ತಾರೆ ಹೇಳಿದರೆ ಇನ್ನೊಂದು ಏನೋ ಒಂದು ಹೆವಿ ಎನರ್ಜಿ ಸಿಕ್ಕಾಗೆ ಆಯಿತು. ಹಾಗೆ ಮಾತಾಡ್ತಾ ಮಾತಾಡ್ತಾ ಒಳ್ಳೆ ಕಾರ್ಯಕ್ರಮ, ಗ್ರ್ಯಾಂಡಾಗಿ ಒಂದು ಕಾರ್ಯಕ್ರಮ ಮಾಡಿದೆವು. ಹಾಗೆ ಮಾಡ್ತಾ ಮಾಡ್ತಾ ಒಟ್ರಾಸಿ ಲೆಕ್ಕವಿಲ್ಲದಷ್ಟು ಹೋರಾಟ ಸ್ಟಾರ್ಟ್ ಆಯಿತು. ಆಮೇಲೆ 1.5 ವರ್ಷ ಆಯ್ತು ಕಾಣ್ತದಲ್ಲ. ಆಗಸ್ಟ್ ಶುರು 20 ಜೂನ್ 20 ಸ್ಟಾರ್ಟಿಂಗ್ ಅಲ್ಲಿ. ಹೌದೌದು. ಫಸ್ಟ್ ಅಲ್ಲಿ ನಿರಪರಾಧಿ ಅಂತ ಗೊತ್ತಾದ ತಕ್ಷಣವೇ ಇಲ್ಲಿ ಫಸ್ಟ್ ಹೋರಾಟ ಸ್ಟಾರ್ಟ್ ಆಯಿತು. 1 ವರ್ಷ 3 ತಿಂಗಳು 4 ತಿಂಗಳೇನೋ ಆಗಿರ್ಬೇಕು. ಆಯಿತು ಹಾಗೆ ಎಲ್ಲ ಕಾರ್ಯಕ್ರಮ ಎಲ್ಲ ಆಯಿತು. ಲಾಸ್ಟಿಗೆ ನೋಡುವಾಗ ನಮ್ಮನ್ನೇ ಈ ನಕಲಿ ದೇವಮಾನವರ ಕುಟುಂಬ ಇದೆಯಲ್ಲ, ಅವರ ಸಂತಾನಕ್ಕೆ ಹುಟ್ಟಿದ ಒಂದು ಕುಟುಂಬ ಇದೆ. ನಕಲಿ ದೇವಮಾನವ, ಫೇಕ್ ಅಕೌಂಟ್ ಕಳ್ಳರು. ನೀವು ಅಬ್ಸರ್ವ್ ಮಾಡಿ ಸಂತೋಷ್ ಅವರೇ, ಸೌಜನ್ಯ ಹೋರಾಟದಲ್ಲಿ ಯಾವನೂ ಫೇಕ್ ಅಕೌಂಟ್ಗಳಿಲ್ಲ. ನೀವು ನೋಡಿ ಬೇಕಿದ್ರೆ ಅವರದೇ DP, ಅವರದೇ ಫೋಟೋ ಹಾಕಿ ಒಪಿನಿಯನ್ ತಿಳಿಸ್ತಾ ಇದ್ದಾರೆ. ನಮ್ಮ ಹೆಸರಲ್ಲೇ ಮಾಡಿ ಬೇಡದ ಕಮೆಂಟ್ ಹಾಕಿ ನಮ್ಮ ಮೇಲೆ ದೂಷಣೆ ಮಾಡಿ. ಹೌದಾ? ಈಗ ನೋಡಿ, ಒಂದು ಒಳ್ಳೊಳ್ಳೆ ಹೋರಾಟ ಮಾಡ್ತಾ ಇದ್ದಾರೆ. ಯಾರು? ಮಹೇಶ್ ಅಣ್ಣ, ಗಿರೀಶ್ ಅಣ್ಣ, ಅವನೊಬ್ಬ ಮೊನ್ನೆ ಒಂದು ಇವರು ಮಾಡಿದ್ರು, ಯಾರು? ಶಮೀರ್ MD ಅಂತ ಒಂದು ದೂತ MD. ಆ ವ್ಯಕ್ತಿ ಈಗ ತೇಜೋದಯ ಮಾಡಲಿಕ್ಕೆ ಕೆಲವು ಫೇಕ್ ಅಕೌಂಟ್ ಸ್ಟಾರ್ಟ್ ಮಾಡಿದಾರಲ್ಲ, ಇವರುಗಳ DP ಇಡ್ತಾ ಇದ್ದಾರೆ. ಎಂತೆಂಥ ಚಪ್ಪರ್ಗಳಾಗಿರ್ಬೇಕು ಇವರು, ಎಂತ ಗಲೀಜು ಮಾನಸಿಕ ವ್ಯಕ್ತಿಗಳು ಹುಟ್ಟಿರ್ಬೇಕು ನೋಡಿ. ಇದೆಲ್ಲ 4 ಜನನ ಒಪ್ಪಿಸ್ಬೋದು, ಇವನ್ ಕೇಳ್ಬೇಕಲ್ಲ, ಅಂತರಾತ್ಮ ಹೇಳ್ಬೇಕಲ್ಲ. ನೀನ್ ಪಕ್ಕ 420 ಅಂತಾನೆ ಹೇಳ್ತಾ ಇರ್ತದೆ ಅಂತರಾತ್ಮ. ನಾನೀಗ ಫೇಕ್ ಆಗಿ ನಾನೇನಾದರೂ ಕಮೆಂಟ್ ಮಾಡೋದು ಆ ಹೋರಾಟದಲ್ಲಿರುವ ಮಹಿಳೆಯರಿಗೆ, ನಮ್ಮ ಪ್ರಸನ್ನಕ್ಕನಿಗೆ ಮೊನ್ನೆ ಯಾವನ ಒಬ್ಬ ಬರ್ದಿದ್ದಾನೆ, ಅದೊಂದಿದೆ, ಅವನೊಬ್ಬ ಬರ್ದಿದ್ದಾನೆ ಮಾರ, ಅದೇನು ಒಬ್ಬೊಬ್ಬ ಉಲ್ಟಾ. ಆ್ಯಕ್ಚುಲಿ ಈಗ ನಾನು ಕಾನೂನು ಬಗ್ಗೆ ಕ್ವಶನ್ ಮಾಡ್ತೀನಿ ನಿಮ್ಮ ಹತ್ತಿರ. ನಾವೇನಾದರೂ ಒಂದು ಫೋನಲ್ಲಿ ಯಾರಿಗಾದರೂ ಉಲ್ಟಾ ಮಾತಾಡಿ ಇಮಿಡಿಯೇಟ್ಲಿ ನಮ್ಮ ಮೇಲೆ ಕೇಸ್ ಆಗ್ತದೆ. ಈಗ ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಜನರಲ್ ಆಗಿ ಕ್ವಶನ್ ಮಾಡೋದು ಒಂದು, ನಾವು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೇವೆ, ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು, ಹಿಂದುತ್ವಕ್ಕೋಸ್ಕರ ಹೋರಾಟದಿಂದ ಬೆಳೆದು ಬಂದೆವು. ಅದೇ ಹಿಂದುತ್ವದ ಸಿಂಬಲಲ್ಲಿ BJP ಬಂತು ಸೆಂಟ್ರಲಲ್ಲಿ. ಮೋದಿಯನ್ನು ಅಪ್ಪಿಕೊಂಡವರು ನಾವು. 1 ರೂಪಾಯಿ ಮತ್ಲಬಿ ಇಲ್ಲದೆ ಮನೆ ಮನೆಗೆ ಪ್ರಚಾರ ಮಾಡಿದವರು ನಾವು. ಈ BJP ನಮ್ಮ ಹಿಂದುತ್ವದ ಎಲ್ಲ ಪಕ್ಷಗಳು ಬರಬೇಕು, ನಮ್ಮವರು ಬಂದರೆ ನಮಗೆ ಒಂದು ಬ್ಯಾಕ್ಗ್ರೌಂಡ್ ಗಟ್ಟಿ ಆಗ್ತದೆ, ಹಿಂದೂಗಳೊಂದು ತಲೆ ಎತ್ತಿ ತಿರುಗ್ಬೋದು, ಇಷ್ಟೆಲ್ಲ ಆಲೋಚನೆ ಮಾಡಿ ದುಡಿದವ್ರು ನಾವು. ಏನೋ 10 ರೂಪಾಯಿ ಸಿಗ್ತದೆ, ನಮಗೆ ಹೆಸರು ಬರ್ತದೆ, ದೇವರನ್ನೇ ಒಳ್ಳೆ ಪ್ಲೇಸಲ್ಲಿ ಕೂತ್ಕೊಂಡು ಹೇಳ್ತೇನೆ, ನಾವು ಹಿಂದುತ್ವದಲ್ಲಿ ಹೋರಾಟ ಮಾಡುವಾಗ ಏನೋ ಹೆಸರು ಬರ್ತದೆ, ಮತ್ತೇನೋ ಅಣ್ಣ, ಯಾವುದೂ ನಾಲೆಜ್ ಇಲ್ಲದ ಟೈಮಲ್ಲಿ ಹೋರಾಟ ಮಾಡಿದವ್ರು ನಾವು. ಈಗ ನಾಮ ಹಾಕಿಕೊಂಡು ವೇಷಧಾರಿಗಳಲ್ಲ ನಾವು. ಏನೋ ಒಂದು ಕೇಸರಿ ಶಾಲ್ ಹಾಕಿಕೊಂಡು ನಾಮ ಹಾಕಿ 2 ನೂಲು ಹಾಕಿದರೆ ಒಂದು ಬಜರಂಗಿ ಅಂತ ಎಲ್ಲ ಬಚ್ಚಗಳು. ಆವಾಗ ಇದ್ದದ್ದು ಹಿಂದುತ್ವದ್ದೊಂದು ಸ್ಟ್ರೆಂತೇ ಬೇರೆ. ನಿಮಗೆ ಹಳೆಯ ಹುಡುಗರದೊಂದೊಂದು ಟೀಮ್ ಇದೆ ಮಂಗಳೂರಲ್ಲಿ, ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಯತ್ತಿನಿಂದ ಹೋರಾಟ ಮಾಡಿದಂಥ ಸಾವಿರಾರು ಕಾರ್ಯಕರ್ತರು ಇವತ್ತಿದ್ದಾರೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ಕೆಲವರು ಒರಿಜಿನಲ್ ಯಾವನೂ ಇಲ್ಲ, ಆಯ್ತಲ್ಲ. ಈ ಫೇಕ್ಗಳು, ಕಳ್ಳರು, ಈ ಮೊನ್ನೆ ನಾಮ ಹಾಕಿ ಬಂದವರು, ಮೊನ್ನೆ ಕೇಸರಿ ಹಾಕಿ ಬಂದವರು, ಅವರೇನು ನಾಳೆ ಜನದ ಎದುರುಗಡೆ ನಾನು ಆ ಸಂಘಟನೆಯವನು ಅಂತ ಬಿಲ್ಡಪ್ಪಿಗೆ ಇದ್ದಾರೆ. ನಾನು ಬೈಯೋದಲ್ಲ, ಸರಿಯಾಗಬೇಕು. ಅವರಿಗೆ ಬೈಯೋದಲ್ಲ, ನಾನು ಯಾರ್ದೋ ಒಂದು ಮಾತು ಕೇಳಿ ಮಾಡ್ತಾರೋ, ಅವರವರ ಆಲೋಚನೆಯಲ್ಲಿ ಮಾಡ್ತಾರೋ ಸೆಕೆಂಡರಿ. ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ, ಧರ್ಮವನ್ನು ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಬೆಳೆಸ್ತದೆ. ನಾವು ಧರ್ಮದಲ್ಲಿದ್ದರೆ ದುಡಿಯೋದೇ ನಿಮಗೆ ಸಿಗ್ತದೆ ಅಲ್ಲ. ನೀವು ಸತ್ಯದಿಂದ ಇದ್ದರೆ ಏನಿಲ್ಲದಿದ್ದರೂ ಮಿರಾಕಲಲ್ಲಿ ನಿಮಗೆ ಬೇಕಾದದ್ದು ಸಿಗ್ತದೆ. ಅಂಥ ತಪೋ ಭೂಮಿ ನಮ್ಮದಿದು. ಭಾರತ ಅನ್ನುವುದೇ ಭೂಮಿ ಅಂದರೆ ತಪೋ ಭೂಮಿ ಇದು. ಸತ್ಯಕ್ಕೆ ಯಾವತ್ತೂ ಸತ್ಯ ಎಲ್ಲ ಇದೆ, ಸತ್ಯಕ್ಕೆ ಇಲ್ಲಿ ಎಲ್ಲ ಇದೆ. ನೀವು ಸತ್ಯದಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಏನು ಬೇಕು ಅದೇ ಸಿಗ್ತದೆ. ಅಂಥ ತಪೋಭೂಮಿ ಇದು. ಅಂಥ ಭೂಮಿಯಲ್ಲಿ ನಾವು ಹುಟ್ಟಿ ಇಲ್ಲಿ ಮಹಿಳೆಯನ್ನು ಎಲ್ಲ ಪ್ರಕೃತಿಗೂ, ಎಲ್ಲ ದೇವತೆಗಳಿಗೂ ಎಲ್ಲದಕ್ಕೂ ಹೋಲಿಸಿ ಅದೇ ಮಹಿಳೆಯನ್ನು ಫುಟ್ಪಾತಲ್ಲಿ ಇವತ್ತು ನಾವು ತೇಜೋವಧೆ ಮಾಡ್ತಾ ಇದ್ದೇವಲ್ಲ. ಧರ್ಮವಾ ಇದು? ಧರ್ಮವಾ? ಒಪ್ಪಿಕೊಳ್ತಾರವರು? ಪಾಪದ ಕೂಡ ತುಂಬುವಾಗ ಉಂಟಲ್ಲ, ಬಂದೇ ಬರ್ತದೆ. ದೇವರ ಲೆಕ್ಕ ಒಂದೇ ಬೇರೆ ಬರ್ತದೆ, ಓಪನ್ ಆಗೇ ಆಗ್ತದೆ. ಫುಟ್ಪಾತಲ್ಲಿ ನಿಂತೇ ನಿಲ್ತಾರೆ ಈ ಕಾಮಂದರ ಟೀಮ್. ಈ ಬಡ್ಡಿ ವ್ಯಾಪಾರಿಗಳಿದ್ದಾರಲ್ಲ, ದಂಧ ಪುರುಷರಿದ್ದಾರಲ್ಲ, ಈ ದಂಧಗಳು ಫುಟ್ಪಾತಲ್ಲಿ ನಿಂತೇ ನಿಲ್ತಾರೆ. ಕಾನೂನು ಬಿಟ್ಟರೆ ಸಹ ಪ್ರಕೃತಿ ಬಿಡುದಿಲ್ಲ.
ಕಾನೂನು ಸಹ ಬಿಡುದಿಲ್ಲ. ನಮಗೆ ದೇಶದ ಕಾನೂನಿನ ಮೇಲೆ ತುಂಬ ನಂಬಿಕೆ ಇದೆ. ಯಾಕಂದರೆ ನಾವು ಸಹ ಒಂದು ಕೇಸ್ ಎಲ್ಲ ಮಾಡಿ ನಮ್ಗೆ ಗೊತ್ತಿದೆ ಅದರ ಬಗ್ಗೆ ಏನು ಕೇಸಿನ ಬಗ್ಗೆ ಆಲ್ಮೋಸ್ಟ್ ನಾವು ಸ್ಟಡಿ ಮಾಡೋದಿದ್ರೆ ಸಹ ಅದರೊಳಗಡೆ 22 ವರ್ಷ ನಾನು ಕೇಸಿನ ಇದರಲ್ಲಿ ಈಜಾಡಿದ್ದೇನೆ. ಇವತ್ತಿದೆ ನನ್ನ ಮೇಲೆ ಕೇಸ್, ಈಗ ಒಂದು 2 ಕೇಸ್ ಇದೆ ನನ್ನ ಮೇಲೆ. ಏನು ಆ ಕೇಸ್ ಇದೆ, ಈ ಕೇಸ್ ಇದೆ, ಯಾವ ಕೇಸ್ ಇದ್ದರೆ ಸಹ ಬಹಿರಂಗಪಡಿಸಿನಿ. ನಾನು ಅವತ್ತು ಒಂದು ಯೂಟ್ಯೂಬಲ್ಲಿ ಈಗ ಒಂದು 8 ತಿಂಗಳ ಹಿಂದೆ ಒಂದು ಕೊಟ್ಟಿದ್ದೆ ನಾನು, ಸಂತೋಷ್ ರಾವ್ದು ಮಂಪರ್ ಆಗಬೇಕು, ಹೋರಾಟಗಾರದ್ದು ಮಂಪರ್ ಆಗಬೇಕು ಅಂತ. ಅದಕ್ಕೆ ನಾನು ಚಾಲೆಂಜ್ ಮಾಡಿದ್ದೆ ಇದೇ ಪ್ಲೇಸಲ್ಲಿ, ಇದೇ ಭೈರವ ಮಠದಲ್ಲಿ ಚಾಲೆಂಜ್ ಮಾಡಿದ್ದೆ ನಾನು. ನನ್ನ ಮೇಲೆ ಕೊಲೆ ಕೇಸಿದೆ, ಕೊಲೆಗಾರ ಹಾಗೆ ಹೀಗೆ ಹೇಳಿದರು. ಸನಾತನ ಧರ್ಮದ ಹೋರಾಟದಲ್ಲಿ ನನ್ನ ಮೇಲೆ ಬಿದ್ದಂಥದ್ದು ಮೊಕದ್ದಮೆ. ನನ್ನನ್ನು ಮಂಪರು ಮಾಡಲಿ, ಸನಾತನ ಧರ್ಮಕ್ಕೋಸ್ಕರ ಉಂಟಲ್ಲ ನಾವು ಹ್ಯಾಂಗೆ ತಗೊಳ್ಳಿಕ್ಕೆ ಸಹ ರೆಡಿ ಇದ್ದೇವೆ. ಫಾಸಿ ಕೊಟ್ಟರೆ ಸಹ ಕಾನೂನಿಗೆ ನಾವು ತಲೆ ಬಾಗ್ತೇವೆ. ಇದೇ ಕಾಮಂದರ ಕಂಪನಿ ಉಂಟಲ್ಲ, ಇವರೆಲ್ಲ ಮಂಪರಿಗೆ ಬರ್ತಾರ, ಬರಲಿ, ನಾನು ಬರ್ತೇನೆ ಆ ಕೇಸಲ್ಲಿ. ಕಳ್ಳ ಟಿವಿ ಉಂಟಲ್ಲ ಒಂದು, ಪೂವರ್ ಟಿವಿ ಕಳ್ಳ, ಅದೇ ಕಳ್ಳ ಹೇಳಿದ್ದ ಅವನು ಕೊಲೆ ಕೇಸಲ್ಲಿದ್ದಾನೆ, ಅವನ್ ಚಪ್ಪರವನು. ಆ ಟೈಮಲ್ಲಿ ನಾವು ಸನಾತನ ಧರ್ಮಕ್ಕೋಸ್ಕರ ಹೋರಾಟಕ್ಕೆ ಇಳಿಯದಿದ್ದರೆ ಇವತ್ತು ಹಿಂದೂಗಳುಂಟಲ್ಲ ನಾಮ ಹಾಕಿ, ಈಗ ವೇಷಧಾರಿಗಳಿದ್ದಾರಲ್ಲ ಕೆಲವು ಸ್ಟೈಲ್ ಎಲ್ಲ ಮಾಡ್ತಾ ಇದ್ದಾರೆ ಕೆಲವು ಈ ಬಚ್ಚೆಗಳು, ಇವರ ನಾಮ ಬಿಡಿ, ಮನೆಯಲ್ಲಿ ಕುಂಕುಮ ಇರ್ತಿರ್ಲಿಲ್ಲ ಆ ಟೈಮ್. ಇದು ದಬ್ಬಾಳಿಕೆ ಎಲ್ಲ ಆಗಿತ್ತು. ಅದೆಲ್ಲ ಆದದ್ದಕ್ಕೆ ಇವತ್ತು ಎಲ್ಲರೂ ಮೀಸೆ ಇದ್ದವನು ನಾಮ ಹಾಕ್ತಾ ಇದ್ದಾನೆ, ಮೀಸೆ ಇಲ್ಲದವನು ನಾಮ ಹಾಕಿ ತಿರುಗ್ತಾ ಇದ್ದಾನೆ. ಖಾಲಿ ಹಿಂದುತ್ವ ಹೆಸರು ಹೇಳಿದರೆ BJP ಬರ್ತದೆ. ಒಂದು ಹೋರಾಟ ಅಂತ, ಹಿಂದುತ್ವದ ಹೋರಾಟ ಅಂತ ಹೇಳಿದರೆ ಇಡೀ ಸಮಾಜ ಒಟ್ಟಾಗ್ತದೆ. ಆವಾಗ ಇದೆಲ್ಲ ಇರಲಿಲ್ಲ. ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ವಾಟ್ಸಪ್ ಯಾವುದೂ ಇರಲಿಲ್ಲ. ಇದು ಆ ಟೈಮಲ್ಲಿ ನಮಗೆ ಮಾತಾಡಿ, ಹೆಣ್ಣಿಗೆ ಮಾತಾಡಬೇಡಿ, ಪ್ರಕೃತಿಗೆ ಮಾತಾಡಬೇಡಿ, ಸೌಜನ್ಯಳಿಗಾಗಲಿ, ಸೌಜನ್ಯ ತಾಯಿಗಾಗಲಿ, ಸೌಜನ್ಯ ತಾಯಿಯಾಗಿ ಸಾವಿರಾರು ಹೆಣ್ಣು ಮಕ್ಕಳು ಈಗ ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನು ತೇಜೋವಧಿ ಮಾಡ್ತೀರಲ್ಲ, ಆ ಹೆಂಗಸರಿಗೆ ನೀವು ಬರೆಯುವಾಗ ಉಂಟಲ್ಲ, ಆ ತಾಯಂದಿರಿಗೆ ನೀವು ಕಮೆಂಟ್ ಎಲ್ಲ ಬರೆಯುವಾಗ ಉಂಟಲ್ಲ, ನಿಮ್ಮ ತಾಯಿ, ನಿಮ್ಮ ಅಕ್ಕ, ನಿಮ್ಮ ಹೆಂಡತಿ, ನಿಮ್ಮ ತಂಗಿ ಎಲ್ಲರನ್ನೊಮ್ಮೆ ಅವರ ಶೇಪನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಳ್ಳಿ. ಅವರ ಆಕಾರವನ್ನು ನಿಮ್ಮ ಕಣ್ಣೆದುರಿಗೆ ತಂದು ಮತ್ತೆ ಕಮೆಂಟ್ ಮಾಡಿ ಬೇರೆ ತಾಯಂದಿರಿಗೆಲ್ಲ. ಆವಾಗ ನಿಮ್ಗೆ ಅರ್ಥ ಆಗ್ತದೆ ಏನು ನೋವು ಅಂತ. ದೇವಮಾನವನ ಚೇಳಗಲೆಲ್ಲ ಅವಂದು ಎಲ್ಲ ಎಂಜೆಲ್ಲ ತಿಂದವರು ಉಂಟಲ್ಲ ಅನುಭವಿಸ್ತಾ ಇದ್ದಾರೆ. ಮೊನ್ನೆ ಒಂದೇನೋ ಹೇಳಬಾರ್ದು, ನಾನು ಹೇಳಿದರೆ ಅವನಿಗೆ ಅರ್ಥ ಆಗ್ತದೆ. ಈಗ ಆ ವ್ಯಕ್ತಿಗೆ ಅವನಿಗೆ ದೊಡ್ಡ ಮಿಸ್ಟೇಕ್ ಆಗಿದೆ, ಅನುಭವಿಸ್ತಾನೆ ಅವನು. ನನ್ನ ಹತ್ರ ಕೇಳಿದ, ಈ ಇಂಚು ಆತನು ರವಿ ಅಣ್ಣ ದಾದ ಅನ್ಪನು ಅಂಚಿಗೆ ಬೋಯನ ಅಂದು ಪಗತ್ತೀನಿ. ಅವಳ ಹೆಸರಲ್ಲಿ 10 ಪೈಸೆ ತಿಂದವನ್ ಸಹ ಮಣ್ಣು ತಿನ್ನುವುದು ಈ ಭೂಮಿ ಮೇಲೆ. ಸೌಜನ್ಯ ಹೋರಾಟದಲ್ಲಿ 10 ಪೈಸೆ ಸಹ ತಿಂತಾರಲ್ಲ, ಅವಳ ಹೆಸರಲ್ಲಿ, ಅವಳ ಕ್ರೆಡಿಟ್ ಪ್ರತಿಯೊಬ್ಬರು ಮಣ್ಣು ತಿಂತಾರೆ. ಈಗ ಓವರ್ ಆಗ್ತಾ ಇದೆ, ಇದು ಒಳ್ಳೇದಲ್ಲ. ನಾನು ಬೆರಳು ತೋರಿಸಿ ಹೇಳ್ತಾ ಇದ್ದೇನೆ ಸಮಾಜಕ್ಕೆ, ಫೇಕ್ ಅಕೌಂಟ್ ಕಳ್ಳರೆ, ಒಳ್ಳೇದಲ್ಲ. ಹೋರಾಟ, ಈ ಕೇಸ್ ರೀಓಪನ್ ಆಗ್ತದೆ, ಇನ್ವೆಸ್ಟಿಗೇಷನ್ನು ಆಗ್ತದೆ. ಯಾರಿದರಲ್ಲಿ ಕಾಮಂದರ ಯಾರು, ದಂಧಕೋರರು ಯಾರು, ದೇವರನ್ನು ಎದುರಿಟ್ಟು ಬಡ್ಡಿ ದಂಧೆ ನಡೆಸುವವರು, ಪ್ರತಿಯೊಬ್ಬರೂ ತಿನ್ಲಿಕ್ಕಿದೆ ಇದರಲ್ಲಿ. ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದೇ ತಪ್ಪಾದರೆ ಹಾಗಾದರೆ ನಾವು ಯಾವ ದೇಶದಲ್ಲಿದ್ದೇವೆ, ಯಾವ ಕಾನೂನಿನ ಅಡಿಯಲ್ಲಿ ನಾವಿದ್ದೇವೆ, ಯಾವ ಅಂಡರಲ್ಲಿದ್ದೇವೆ, ಯಾರ ಅಂಡರಲ್ಲಿದ್ದೇವೆ ನಾವು? ಈ ಕಚಡ ಈ ದೇವಮಾನವರ ಅಂಡರಲ್ಲಿದ್ದೇವ? ಗಿರೀಶ್ ಮಟ್ಟಣ್ಣವರು ಸಾಧಾರಣ ಒಂದು 3-4 ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೇನೆ ನಾನು. ನನ್ನನ್ನು ಅರೆಸ್ಟ್ ಮಾಡಿ, ಸತ್ಯವನ್ನು ನಾನು ಸಮಾಜಕ್ಕೆ ಅವಕಾಶ ಕೊಡಿ, ತೋರಿಸ್ತೇನೆ, ನನ್ನನ್ನು ಅರೆಸ್ಟ್ ಮಾಡಿ, ನನ್ನ ಮೇಲೆ ಮೊಕದ್ದಮೆ ದಾಖಲು ಮಾಡಿ. ಯಾಕೆ? ಕಾನೂನಿಗೆ ದಮ್ಮಿಲ್ವಾ? ಆಳುವವರಿಗೆ ದಮ್ಮಿಲ್ವಾ ಏನು? ಮಹೇಶ್ ಅಣ್ಣಂದು ಎಡಿಟೆ ಅವರ ಧೂಳಿಗೆಲ್ಲ ಈ ಬಚ್ಚಗಳು